ವಿನಯ್ ಕುಲಕರ್ಣಿಗೆ ಜಾಮೀನು, ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಿಹಿ ಹಂಚಿ ಸಂಭ್ರಮ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹಾಲಿ ಶಾಸಕ ವಿನಯ್ ಕುಲಕರ್ಣಿಗೆ ಉಚ್ಚ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವಶಂಕರಪ್ಪ ಹಂಪಣ್ಣವರು ಮಾತನಾಡಿ, ವಿನಯ್ ಕುಲಕರ್ಣಿ ಹುಲಿಯಂತೆ ಮತ್ತೆ ಹೊರಬರುತ್ತಿದ್ದಾರೆ. ಉಪಚುನಾವಣೆ ನಡೆಯಲಿದೆ ಎಂದು ಭಾವಿಸಿದ್ದ ವಿರೋಧಿಗಳಿಗೆ ಇದೀಗ ಮುಖಭಂಗವಾಗಿದೆ ಎಂದು ಹೇಳಿದರು. ಮಹಾನಗರ ಪಾಲಿಕೆ ಸದಸ್ಯೆ ದೀಪಾ ನಿರ್ಲ್ಕಟ್ಟಿ ಮಾತನಾಡಿ, ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದ ಸಂದರ್ಭದಲ್ಲೂ ಶಿವಲೀಲಾ ವಿನಯ್ ಕುಲಕರ್ಣಿರವರು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಂದುವರೆಸಿದ್ದಾರೆ. ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ವೇಗ ಪಡೆದುಕೊಳ್ಳುತ್ತಲಿವೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಪರಮೇಶ್ ಕಾಳೆ ಮಾತನಾಡಿ, ರಾಜಕೀಯ ಕುತಂತ್ರದಿಂದ ವಿನಯ್ ಕುಲಕರ್ಣಿರವರು ಜೈಲಿಗೆ ಕಳುಹಿಸಲಾಗಿತ್ತು. ಇದೀಗ ಉಚ್ಚ ನ್ಯಾಯಾಲಯ ಜಾಮೀನು ನೀಡಿರುವ ನ್ಯಾಯಾಲಯದ ಗೆಲುವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಧಾರವಾಡ ನಗರದ ಹೆಬ್ಬಳ್ಳಿ, ಅಗಸಿ, ಜುಬ್ಲಿ ಸರ್ಕಲ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸೂರವ್ವ ಪಾಟೀಲ್, ದಿಲ್ಶಾದ್ ಬೇಗಂ ನದಾಫ್, ಗೌರಮ್ಮ ಕುರ್ಬೂರ್, ಪ್ರಕಾಶ್ ಬಾವಿಕಟ್ಟಿ, ಫಯಾಜ್ ಬಸ್ತವಾಡ್, ಆನಂದ್ ಸಿಂಗ್ನಾಥ್, ತುಳಸಪ್ಪ ಪೂಜಾರ್, ಗಿರೀಶ್ ಕಲ್ಲಾಪುರ್, ಶಿರ್ಷೆಲ್ ಬಾವಿಕಟ್ಟಿ, ಪ್ರಕಾಶ್ ಪಟ್ಟಣ್ ಶೆಟ್ಟಿ, ಇಕ್ಬಾಲ್ ತಹಶೀಲ್ದಾರ್, ಅಶ್ಫಾಕ್ ಬೆಟ್ಗೇರಿ, ಸಲೀಂ ಮುಲ್ಲಾನ್ನವರ್, ಗಂಗಾಧರ್ ಹೊರಟ್ಟಿ, ರವಿ ಭೋಸ್ಲೆ, ಈರಣ್ಣ ಬೆನಕಟ್ಟಿ, ಮಂಜು ಶಿಂಗನಹಳ್ಳಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹುಲಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟು, ಹೈಕೋರ್ಟ್ ಡಬಲ್ ಬೆಂಚ್ ತೀರ್ಪು ಕೊಟ್ಟು ಸತ್ಯಕ್ಕ ಜಯ ಆಗೈತಿ. ಇಡೀ ಕರ್ನಾಟಕ ಜನತೆ ಹಾಗೂ 71 ಕ್ಷೇತ್ರದ ಗ್ರಾಮೀಣ ಜನತೆ ಎಲ್ಲರೂ ಸಂತೋಷ, ಒಂದು ಹಬ್ಬದ ವಾತಾವರಣ ನಿರ್ಮಿಸಿವಿ ನಾವು. ಕೆಲವೊಂದು ವಿರೋಧಿಗಳು ಈಗಾಗಲೇ ಉಪಚುನಾವಣೆ ಆಗೈತೆ ಅಂತ ಹೇಳಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಗಿರ್ತಾರೆ. ಇದ್ರ ಬಗ್ಗೆ ಏನಂತೀರಿ? ಅವರು ಟಿಕೆಟ್ ಕೇಳೋರ್ಗನ ಅದು ಯಾವಾಗಲೂ ಈಗಲ್ಲ, ಇಲೆಕ್ಷನ್ ಚುನಾವಣೆ ಬಂದಾಗ ಕೇಳುತ್ತಾರೆ, ಎಲ್ಲ ಕೇಳ್ತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಫೋನ್ ಯಾವಾಗಿದ್ರು ಇಲೆಕ್ಷನ್ ಆಗೋದಿಲ್ಲ ಅಂತ ಮೊದ್ಲೇ ಗೊತ್ತಿತ್ತು ನಮಗೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅದಾವು, ಹೈಕೋರ್ಟ್ ಆರ್ಡರ್ ಅದಾವ. ಇದೇ ಸೂರ್ಯಕಾಂತ ಚೀಫ್ ಜಸ್ಟಿಸ್ ಉತ್ತರ ಪ್ರದೇಶ ಅನ್ಸಾರಿ ಕೊಟ್ಟಂತ ಆರ್ಡರ್ ಅದಾವು. ಈಗಾಗಲೇ 23 ಆರ್ಡರ್ ಕೊಟ್ಟಾಗ 24 ಎಂಪಿ ಅದ ಅನ್ಸಾರಿ ಅವರು ಉತ್ತರ ಪ್ರದೇಶದೊಳಗೆ. ಈ ವಿಜಯೋತ್ಸವ ಏನು ಮಾಡಕತ್ತೇವಲ್ಲ, ಇದು ಕಂಟಿನ್ಯೂ ಆಗ್ತದೆ ವಿಜಯೋತ್ಸವ. ಆಮೇಲೆ ಗ್ರಾಮೀಣ ಜನತೆಗೂ ತುಂಬ ವಿನಯ್ ಕುಲಕರ್ಣಿ ಪರವಾಗಿ ಅಭಿನಂದನೆ ಹೇಳ್ತೀನಿ. ಇಡೀ ಕರ್ನಾಟಕನ ಮುಖ್ಯಮಂತ್ರಿ ಆಗುವಂತ ಕ್ಯಾಂಡಿಡೇಟ್ ಅದು. ಯಾರ್ದೋ ಪಿತೂರಿಂದ ಹೋಗಿತ್ತು, ಆ ಪಿತೂರು ಇವತ್ತು ಹೈಕೋರ್ಟ್ನಾಗ ಪಾಸ್ ಆಯ್ತು. ಇವತ್ತೇನೈತಿ, ಹುಲಿ ಹೊರಗೆ ಬಂದೈತಿ. ಎಲ್ಲರೂ ಲಗ 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 ಅಷ್ಟಕ್ಕೆ ಅವ್ರೆ ಸತ್ಯಕ್ಕೆ ಸಂಗತಿ ಒದ್ದಾಡಕತ್ತಾರೆ. ಈಗಾಗಲೇ ಇನ್ನೇ ಸ್ವಲ್ಪ ದಿನದೊಳಗೆ ಧಾರವಾಡಕ್ಕೂ ಬರ್ತಾರೆ. ಧಾರವಾಡಕ್ಕೆ ಅವಕಾಶ ಆಗ್ತದೆ. ಧಾರವಾಡಕ್ಕೆ ಬಂದ್ರೆ ಏನೇದು 1 ಲಕ್ಷ ಜನ ಕೂಡಿಸಿ ಅವ್ರ ಮೆರವಣಿಗೆ ಮಾಡ್ತಾರೆ. ಅವರು ಇರ್ಬೋದು, ನಮ್ಮ ವಿರೋಧಿಗಳು ಇರ್ಬೋದು, ಹೊಟ್ಟೆ ಕಿಚ್ಚ ಪಡೋರು ಸಹಜ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಗಿಲ್ಲ. ಅವ್ರಿಗೆ ಗೊತ್ತಾಗೈತಿ ಏನಾಗೈತೆ ಅನ್ನೋ, ಅವ್ರ ಸಂತೋಷ ಪಡ್ಲಿ, ಅವ್ರಿಗೆ ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಶಿವಶಂಕರ್ ಎನ್ ಹಂಪಣ್ಣವ್ರು KPCC ಮೆಂಬರ್. ವಿನಯ್ ಏನಾರು ಸಸ್ಯಾಹಾರಿ ಇದ್ದಂಗ, ಆ ಸಸ್ಯಾಹಾರನು ಕೂಡ ಅವರ ಮಾಂಸಾಹಾರಿಯನ್ನು ಮಾಡಿ ಬೋಂದ ಹಾಕಕ್ ಕುಂತಿದ್ರ. ಆದ್ರೆ ಇಲ್ಲಿ ಉಲ್ಟಾ ಆಯ್ತು. ಅದು ಸಸ್ಯಾಹಾರಿ ತಂದ್ಮೇಲೆ ಅಲ್ಲಿ ಬೋನ್ಯಾಗ ಇರಕ್ ಇಷ್ಟ ಪಡೋದಿಲ್ಲ. ಅದು ಹೊರಗಡೆ ಇರಬೇಕು. ಇನ್ನು ಸಾಕಷ್ಟು ಹಲವಾರು ಜನರ ಸೇವೆಯನ್ನು ಅವ್ರು ಮಾಡಬೇಕು. ಇಷ್ಟು ದಿವಸ ನಮ್ಮ ಗ್ರಾಮೀಣ ಭಾಗ ಒಂದು ಅನ್ನಾರ ಇದ್ರು ಕೂಡ ಒಂದು ಅನಾಥರ ಅಂತ ಅನ್ಸ್ಕೊಂಡಿದ್ದಿಲ್ಲ. ಯಾಕಂದ್ರೆ ಅವರ ಪತ್ನಿಯವರು ಏನ್ ಮಾಡಿ ಹೋರಾಟ ಮಾಡಿದ್ರು. ಅವ್ರಿಲ್ದೆ ಕೂಡ ಕೆಲಸಗಳನ್ನು ಸಾಗಾತಿದ್ದು. ಅದೇ ರೀತಿಯಾಗಿ ಇವತ್ತು ಅನ್ನಾರ ಏನು ರಿಲೀಸ್ ಆದ್ರಲ್ಲ, ಇಡೀ ನಮ್ಮ 71ನೇ ಕ್ಷೇತ್ರದಾಗ ಒಂದು ಹಬ್ಬದ ವಾತಾವರಣ ಆಗತೈತಿ. ಇಷ್ಟು ದಿನ ಅವ್ರ ಬೈ ಇಲೆಕ್ಷನ್ ಆದಂತ ಈಗ ಮೊದಲು ಮಾಡ್ಲಿಲ್ಲ, ಅವ್ರು ಊರೂರು ಅಡ್ಡಾಡ್ಲಿಲ್ಲ, ಈಗ ಅಡ್ಡಾಡಕ್ ಕುಂತಿದ್ರು ಇಲೆಕ್ಷನ್ ಸಂಬಂಧ. ಅದೇ ರೀತಿ ಯಾವುದೇ ಆಗ್ಬಾರ್ದಂತಾನೆ ಆ ದೇವ್ರ ಒಂದು ಆಶೀರ್ವಾದ ಮಾಡಿ ಅನ್ನಾರಿಗೆ ರಿಲೀಸ್ ಮಾಡಿದ್ರು. ಎಲ್ಲ ನಾನು ಇಡೀ ನಮ್ಮ 70ನೇ ಕ್ಷೇತ್ರಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅನ್ನಾರಿಗೂ ದೇವರ ಆಶೀರ್ವಾದ ಇನ್ನೂ ಕೊಡ್ಲಿ ಅಂತ ಕೇಳ್ಕೊತ ಅವ್ರು ಇನ್ನೂ ಉತ್ತಮ ರಾಜಕೀಯದಲ್ಲಿ ಬೆಳಿಬೇಕಂತ ನಾ ಕೇಳ್ಕೊತೀನಿ. ಮತ್ತೆ ವಾಪಸ್ ಬಂತು, ಎಲ್ಲರೂ ಗಡಗಡ ಅಂತ ನಡೆಸುವಂಗ. ಇದೇ ಒಂದು ಹೆಮ್ಮೆ ವಿಷಯ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಲಿ ವಾಪಸ್ ಬಂದಿದೆ. ಅದರಿಂದ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಬಂದು ಆಣೆ ಬಲ ಬಂದಂತಾಗಿದೆ ನಮ್ಮೆಲ್ಲರಿಗೂ ಕೂಡ. ನಾವು ನಮ್ಮ ಅಣ್ಣರು ಯಾವಾಗ ಬರ್ತಾರೆ ಅಂತ ಚಾತಕ ಪಕ್ಷಿ ಅಂತ ದಾರಿ ಕಾಯ್ತಾ ಇದ್ವಿ. ಇವತ್ತಿನ ದಿವಸ ಅದು ಹುಲಿ ಹೊರಗಡೆ ಬರ್ತಾ ಇದೆ. ನಮಗೆ ಆಣೆ ಬಲ, 1000 ಆಣೆ ಬಲ ಬಂದಂತಾಗಿದೆ. ನಮಗೆ ಇನ್ನು ಯಾವುದೇ ರೀತಿಯ ಹೆದರಿಕೆ ಇಲ್ಲ, ಯಾವುದೇ ಇಲ್ಲ. ನಮ್ಮ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗದೆ ಅಕ್ಕ ಅವರ ನೇತೃತ್ವದಲ್ಲಿ ನಡೀತಾ ಇದ್ವು.
ಈಗ ಅಣ್ಣನವರು ಬಂದ ಮೇಲೆ ನಮಗೆ ಯಾವುದೇ ಇದರಿಂದ ಹೆದರಿಕೆ ಇಲ್ಲದೆ ನಾವು ಪ್ರತಿಯೊಂದು ಕೆಲಸವನ್ನು ನಾವು ಮುನ್ನುಗ್ಗಿ ಮಾಡಬಹುದು. ಅಣ್ಣ ಬಂದ ತಕ್ಷಣ ನಾವು ಅವ್ರಿಗೆ ಹೋಗಿ ಭೇಟಿ ಆಗ್ಬೇಕಂತ ಮಾಡಿದೀವಿ. ಬಂದ ತಕ್ಷಣ ಎಲ್ಲರೂ ಹೋಗಿ ಅವರಿಗೆ ಇಡೀ ಹಳ್ಳಿಗಳಲ್ಲಿ ಕೂಡ ಹಬ್ಬದ ವಾತಾವರಣವನ್ನು ನಿರ್ಮಾಣವಾಗ್ತಾ ಇದೆ. ಎಲ್ಲರೂ ಹಬ್ಬದ ರೀತಿಯಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ಪಟಾಕ್ಷಿಯನ್ನು ಹಾರಿಸಿ ನಮಗೂ ಕೂಡ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೂರವ್ವ ಪಾಟೀಲ್. ಬೇಲ್ನಿಂದ ಹೊರ ಬಂದಿದ್ದು ನಮ್ಮ 71 ಭಾಗಕ್ಕೆ ಅತ್ಯಂತ ಖುಷಿಯಾಗಿದೆ. ನಮ್ಮೆಲ್ಲ ಸಾರ್ವಜನಿಕರು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮನೆ ಆಚರಿಸಿದ್ದಾರೆ. ಮತ್ತು ಅವರು ವಿನಯ್ ಕುಲಕರ್ಣಿ ಅವರು ಬಂದಿಂದ ಇನ್ನು ನಮ್ಮ 71ದ್ದು ಹಾಗೂ ನಮ್ಮ 9 ವಾರ್ಡಿದ್ದು ಪ್ರಗತಿಯನ್ನ ಹೆಚ್ಚಿನ ತರಗತಿಯಲ್ಲಿ ಸಾಗ್ತಿದೆ. ಮತ್ತು ಜನರಿಗೆ ಒಳ್ಳೆಯ ಆಶ್ವಾಸನೆಯನ್ನು ಕೊಟ್ಟು ಜನರ ಕಾರ್ಯಕ್ಕೆ ನಮ್ಮ ವಿನಯ್ ಕುಲಕರ್ಣಿಯವರು ಇನ್ನೂ ಹೆಚ್ಚಿನ ಬಲ ಅವ್ರಿಗೆ ಬರಲಿ. ಮತ್ತು ಅವರು ಬಂದು ನಮ್ಮ ಧಾರವಾಡಕ್ಕೆ ಧಾರವಾಡಕ್ಕೆ ಬಂದಿಂದ ಇನ್ನೂ ಪ್ರಗತಿ ಕಾರ್ಯವನ್ನು ಮಾಡ್ತಾರ ಅಂತಂತೇಳಿ ನಾನು ಅವ್ರಿಗೆ ಶುಭ ಹಾರೈಸ್ತೇನೆ. ಪ್ರಕಾಶ್ ಬಾವಿಕಟ್ಟಿ, ವಕೀಲರು. ಧಾರವಾಡ ಗ್ರಾಮೀಣದಲ್ಲಿ ವಿನಯ್ ಕುಲಕರ್ಣಿಗೆ ಮಂಜೂರಾಗಿದೆ ಜಾಮೀನು. ಇವತ್ತು ನಮ್ಮ ಧಾರವಾಡ ಅತಿ ಗ್ರಾಮೀಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಿದ್ದೇವೆ. ಯಾಕಂದ್ರೆ ಭಾಳ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ನಮ್ಮ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಇಲ್ಲಪ್ಪ ಅಂತಂದ್ರೆ ಕ್ಷೇತ್ರ ಒಳಗೆ ನಮ್ಮ ಎಕ್ದಮ್ ಎಲ್ಲರೂ ಕಾರ್ಯಕರ್ತರಿಗೆ ಭಾಳ ಒಂದು ನಿರಾಶೆ ಆಗಿತ್ತು. ಹೀಗಾಗಿ ಇವತ್ತು ವಿನಯ್ ಕುಲಕರ್ಣಿ ಅವ್ರು ಏನು ಬಂದಾರಲ್ಲ, ಅವ್ರು ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಕ್ಕೆ ಇಡೀ ನಮ್ಮ ಧಾರವಾಡ ಜಿಲ್ಲೆ, ಗ್ರಾಮೀಣ ಅಷ್ಟೇ ಅಲ್ಲ, ಇಡೀ ನಮ್ಮ ಧಾರವಾಡ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯ ಅಂತ ಇಡೀ ಕಾರ್ಯಕರ್ತರಿಗೆಲ್ಲ ಇವತ್ತು ಖುಷಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಸಿಕ್ಕಿದ್ದು ನಮಗೆ ಬಹಳಷ್ಟು ಖುಷಿ ಆಗೈತಿ. ಏನು ನಮ್ಮ 71ನೇ ಕ್ಷೇತ್ರದಲ್ಲಿ ಎಲ್ಲ ತಾವು ನೋಡ್ತಾ ಇದ್ದೀರಿ, ಕಾರ್ಯಕರ್ತರು ಬಹಳಷ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಇಲ್ಲದೆ ಇದ್ದಾಗಲೂ ಸಹ ನಮ್ಮ ಸನ್ಮಾನ್ಯ ಶಿವಲೀಲಾ ವಿನಯ್ ಕುಲಕರ್ಣಿ ಅಕ್ಕನವರು ತಮ್ಮ ಎಲ್ಲರ ಮನೆ ಮಗಳಾಗಿ ಇಲ್ಲಿ ಎಲ್ಲರ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಎಲ್ಲರ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ಇಲ್ಲಿ ವಿನಯನರು ಹೆಂಗಂದ್ರೆ ಇಲ್ಲಿ 71ನೇ ಕ್ಷೇತ್ರದ ಬರೀ ಅವರು ಶಾಸಕರು ಮಾತ್ರ ಅಲ್ಲ, ಪ್ರತಿಯೊಂದು ಮನೆಯ ಮಗನಾಗಿ ಕೆಲಸ ಮಾಡ್ತಾರೆ. ಇನ್ನು ಮುಂದಿನ ದಿನದಲ್ಲಿ ಸಹ ನಮ್ಮ 71ನೇ ವಿಧಾನಸಭಾ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯನ್ನ ಹೊಂದುತ್ತದೆ. ಅದೇ ರೀತಿ ಏನಂದ್ರೆ ಇವತ್ತು ನಮಗೆ ಅವರಿಗೆ ಜಾಮೀನು ಸಿಕ್ಕಿದ್ದಕ್ಕಾಗಿ ಅಪಾರವಾಗಿ ಸಂತೋಷವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀವಿ. ನಾವು ಇವತ್ತು ಮೊದಲನೇದಾಗಿ ಜುಬ್ಲಿ ಸರ್ಕಲ್ನಲ್ಲಿ ಪಟಾಕಿಯನ್ನ ಸಿಡಿಸಿ, ಆಮೇಲೆ ಇಲ್ಲಿ ನಮ್ಮ ಏನು ಹೆಬ್ಬಳ್ಳಿ ಅಗಸ್ಯ ಐತಿ ಇಲ್ಲೂ ಸಹ ಪಟಾಕಿಯನ್ನ ಸಿಡಿಸಿ ನಾವು ಸಂಭ್ರಮಾಚರಣೆಯನ್ನ ಮಾಡಿದ್ವಿ. ಅದೇ ರೀತಿ ಎಲ್ಲರಿಗೂ ನಾವು ಧಾರವಾಡ ಪೇಡೆಯನ್ನ ತಿನ್ನಿಸಿದ್ವಿ, ಉಂಡಿಯನ್ನ ತಿನ್ನಿಸಿದ್ವಿ, ಸಂಭ್ರಮಾಚರಣೆಯನ್ನ ಮಾಡಿದ್ವಿ. ನನ್ನ ಹೆಸರು ಶ್ರೀಮತಿ ಗೌರಮ್ಮ ಬಲೋಗಿ ಅಂತ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ. ಬೇಲನ್ನು ನೀಡಿದೆ, ಅದು ಧಾರವಾಡಕ್ಕೆ ಒಂದು ಹೋಗುವ ಹಾಗೆ. ಅದಕ್ಕೋಸ್ಕರ ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ಧಾರವಾಡ ಕ್ಷೇತ್ರದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಏನು ಷಡ್ಯಂತ್ರದ ಮೂಲಕ ಈ ಒಂದು ಕೇಸಿನಲ್ಲಿ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರನ್ನು ಸಿಲುಕಿಸಿ ರಾಜಕೀಯವಾಗಿ ಹತ್ತಿಕ್ಕುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಾರ್ಹ ಒಂದು ವಿಷಯವನ್ನು ಪರಿಗಣಿಸಿ ಇವತ್ತು ನಮಗೆ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಬೇಲ್ ರಿಲೀಫ್ ನೀಡಲಾಗಿದೆ. ಅದಕ್ಕೋಸ್ಕರವಾಗಿ ಆ ಒಂದು ನ್ಯಾಯಾಲಯ ವ್ಯವಸ್ಥೆಗೆ ನಮ್ಮ ಧಾರವಾಡ 71 ಕ್ಷೇತ್ರದ ಪರವಾಗಿ ಮತ್ತು ಕರ್ನಾಟಕದ ವಿನಯ್ ಕುಲಕರ್ಣಿ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ಷಡ್ಯಂತ್ರವನ್ನು ಮಾಡಿ ವಿನಯ್ ಕುಲಕರ್ಣಿ ಅವರನ್ನು ಈ ಒಂದು ಕೇಸಿನಲ್ಲಿ ಸಿಲುಕಿಸಲಾಗಿದೆ, ಅಂಥ ವ್ಯವಸ್ಥೆಯನ್ನು ಮಾಡಿದಂಥ ಯಾವೊಬ್ಬ ನಾಯಕರನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ರಾಜಕೀಯವಾಗಿ ಅವರನ್ನು ಸೋಲಿಸುವಂಥ ಕೆಲಸವನ್ನು ಇದೇ ಧಾರವಾಡ ಜಿಲ್ಲಾ ಮಾಡ್ತದೆ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲು ಇಚ್ಛಪಡಿಸ್ತೇನೆ. ಹೈಕೋರ್ಟು ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರಿಗೆ ಒಂದು ಶಿಕ್ಷೆ ಪ್ರಕಟವಾದಂಥ ತೀರ್ಪಿಗೆ ತಡೆಯಾಜ್ಞೆ ನೀಡಿ ಇವತ್ತಿನ ದಿವಸ ನಮ್ಮ ವಿನಯ್ ಕುಲಕರ್ಣಿಯನ್ನು ಧಾರವಾಡಕ್ಕೆ ಪ್ರವೇಶ ಕೊಟ್ಟಂಥ ಕೋರ್ಟಿಗೆ ನಾವೆಲ್ಲರೂ ಕೂಡ ನಾವು ನ್ಯಾಯಾಲಯದ ಅಂದರೆ ನ್ಯಾಯ ಇದೆ ಅನ್ನೋದು ಇವತ್ತು ಸಾಬೀತಾಗಿದೆ. ಸತ್ಯಕ್ಕೆ ಜಯ ಸಿಗುತ್ತದೆ, ನ್ಯಾಯಕ್ಕೆ ಜಯ ಸಿಗ್ತದೆ ಅಂತೇಳಿ ಇವತ್ತು ವಿನಯ್ ಕುಲಕರ್ಣಿ ಸಾಹೇಬ್ರ ಒಂದು ಕೇಸ್ನಲ್ಲಿ ನಮಗೆ ಅದು ಸತ್ಯ ಅನಿಸಿದೆ. ಇಷ್ಟೇ ಹೇಳ್ತೇನೆ, ಷಡ್ಯಂತ್ರಗಳೇ ನೀವು ಎಷ್ಟೇ ಷಡ್ಯಂತ್ರ ಮಾಡಿರಿ, ಸತ್ಯಕ್ಕೆ ಒಂದಿಲ್ಲ ಒಂದು ದಿವಸ ಜಯ ಸಿಗ್ತದೆ. ಇವತ್ತು ಜಯ ಸಿಗ್ತದೆ. ನಾವೆಲ್ಲರೂ ಧಾರವಾಡ ಜಿಲ್ಲೆ ಎಲ್ಲ ಜನತೆ ವಿನಯ್ ಕುಲಕರ್ಣಿ ಅವರ ಕುಟುಂಬದ ಪರವಾಗಿರ್ತೇವೆ ಅಂತೇಳಿ ಈ ಮೂಲಕ ಹೆಚ್ಚು ಒಂದು ವಿನಂತಿಯನ್ನು ಮಾಡ್ತೀವಿ. ನಮ್ಮ ಹೆಸರು ರೋಸಪ್ಪ ಪೂಜಾರ್, ಮಾಜಿ ಕಾರ್ಪೊರೇಟರ್. ಕರ್ನಾಟಕ ಹೈಕೋರ್ಟ್ ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೆ ದೊಡ್ಡ ರಿಲೀಫನ್ನು ಕೊಟ್ಟಿದೆ ಅಂತ ಹೇಳಬೇಕು. ಯಾಕಂದ್ರೆ 2019ರಿಂದ ವಿನಯ್ ಕುಲಕರ್ಣಿ ಅವರು ಧಾರವಾಡಕ್ಕೆ ಬರೋಕ್ಕಾಗಿರಲಿಲ್ಲ. ರಾಜಕೀಯ ಷಡ್ಯಂತ್ರ ಮತ್ತು ದುರುದ್ದೇಶದಿಂದ ಅವ್ರನ್ನ ಧಾರವಾಡ ಬಿಟ್ಟು ಹೊರಗಿಟ್ಟಿದ್ರು. ಆದ್ರೆ ವಿನಯ್ ಕುಲಕರ್ಣಿ ಅವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಯಾಕಂದ್ರೆ ಕ್ಷೇತ್ರಕ್ಕೆ ಬಾರದೇ ಅವರು ಶಾಸಕರಾಗಿದ್ದರು. ಆದ್ರೆ
ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತ್ತು. ಅವತ್ತು ಕೂಡ ಅಭಿಮಾನಿಗಳು, ಕಾರ್ಯಕರ್ತರು, ಕುಟುಂಬ ವರ್ಗ ಅದನ್ನು ಸ್ವಾಗತ ಮಾಡಿತ್ತು. ಅದರಂತೆ ಇವತ್ತು ಮಾನ್ಯ ಹೈಕೋರ್ಟ್ ದ್ವಿಸದಸ್ಯ ಪೀಠ ಏನು ಅವರಿಗೆ ಅವ್ರ ಕೇಸಿಗೆ ಸ್ಟೇ ಕೊಟ್ಟಿದೆ ಮತ್ತು ಅವ್ರಿಗೆ ಜಾಮೀನನ್ನು ಕೊಟ್ಟಿದೆ. ಇದು ವಿನಯ್ ಕುಲಕರ್ಣಿ ಅವರ ರಾಜಕೀಯದಲ್ಲಿ ಬಹುದೊಡ್ಡ ತಿರುವನ್ನು ಪಡೀತದೆ. ಮುಂದಿನ ದಿನಮಾನದೊಳಗೆ ವಿನಯನಾಥ್ ಕುಲಕರ್ಣಿ ಅವರು ರಾಜಕೀಯವಾಗಿ ಮತ್ತು ಈ ಧಾರವಾಡ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಹೆಚ್ಚಿನ ಶಕ್ತಿಯನ್ನು ವಹಿಸೋದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಸ್ಥಾನಕ್ಕೆ ಅವ್ರು ಹೋಗಲಿಕ್ಕೆ ಇದೊಂದು ದೊಡ್ಡ ತಿರುವು ಅಂತ ನಾನು ನಿಮಗೆ ಹೇಳ್ತೇನೆ. ತಮ್ಮ ಹೆಸರು? ಕಾರ್ತಿಕ್ ಗೋಪಾಲ್. ಇವತ್ತಿನ ದಿವಸ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟು ಅವರಿಗೆ ಜಾಮೀನು ನೀಡಿ ಆದೇಶ ಮಾಡಿದೆ. ಆ ಕಾರಣಕ್ಕಾಗಿ ನಾವು ಇವತ್ತೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿನಯ್ ಕುಲಕರ್ಣಿ ಅಭಿಮಾನಿಗಳು ಏನು ಮಾಡಾಕತ್ತೇವೆ, ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಾಕತ್ತೇವೆ. ಅವರು ಕ್ಷೇತ್ರದಾಗ ಹಿಂದೆ ಇದ್ದರೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರ ಧರ್ಮಪತ್ನಿಯವರ ಸುಧಾ ವಿನಯ್ ಕುಲಕರ್ಣಿ ಅವರು ಮಾಡಿಕೊಂಡು ಬಂದಾರ. ಆಮೇಲೆ ಹಿಂದೆ ಏನು ವಿನಯ್ ಕುಲಕರ್ಣಿ ಅವರು ಕೆಲಸ ಮಾಡಿದ್ರಲ್ಲ ಮಿನಿಸ್ಟರ್ದಾಗ, ಅದೇ ರೀತಿ ಇದು ಕೆಲಸ ಆಗ್ಯಾವ, ನಾನು ಮುಂದೂ ಆಗ್ತಾವ, ಸದ್ಯನೂ ಕೆಲಸಗಳು ನಡೀತಾವೆ. ಆದರೆ ವಿರೋಧಿಗಳ ಬೈ ಎಲೆಕ್ಷನ್ ಆಗ್ತೈತೆ ಅಂತೇಳಿ ಅವರು ಏನೋ ಆಸೆ ಇಟ್ಕೊಂಡು ಕೂತಿದ್ರು. ಅವ್ರಿಗೆ ತಣ್ಣೀರು ರಸದಂಗೆ ಆಗೈತಿ. ಪಾಠ ಅಂತೇಳಿ ತಮ್ಮ ಹೆಸರು? ಚಂದ್ರಗೌಡ ಪಾಟೀಲ್.